ಬ್ರೇಕ್ನ ನಂತರ ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಉತ್ತರದ ರಾಜ್ಯಗಳಲ್ಲಿ ಎಷ್ಟು ಸ್ಥಾನ ಗಳಿಸುತ್ತೆ ಅನ್ನೋದರ ಆಧಾರದ ಮೇಲೆ ಅಧಿಕಾರ ಹಿಡಿಯುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಉತ್ತರ ಭಾರತದ ಅತಿ ದೊಡ್ಡ ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಸಾಧನೆ ಏನು? ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ಗುಜರಾತ್ ಮತ್ತು ರಾಜಸ್ಥಾನ ಈ 7 ರಾಜ್ಯಗಳಲ್ಲಿ ಒಟ್ಟು 290 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ದೆಹಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರುವಂತಹ ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನ ಈ 7 ರಾಜ್ಯಗಳಲ್ಲಿ ಬರುತ್ತೆ. ಈ 7 ರಾಜ್ಯಗಳಲ್ಲಿ 230 ಸ್ಥಾನವನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಎಲ್ಲ ಸಮೀಕ್ಷೆಗಳ ಒಟ್ಟಾರೆ ಪೋಲ್ ಹೇಳ್ತಿದೆ. 290ರಲ್ಲಿ 230 ಸ್ಥಾನವನ್ನ ಎನ್ಡಿಎ ಮೈತ್ರಿಕೂಟ ಗೆದ್ರೆ ಉಳಿದ 57 ಸ್ಥಾನಗಳನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ. ಇತರೆ ಪಕ್ಷಗಳೆಲ್ಲವೂ ಸೇರಿ 3 ಸ್ಥಾನವನ್ನಷ್ಟೇ ಗೆಲ್ಲುತ್ತೆ. ಅಂದ್ರೆ 290 ಕ್ಷೇತ್ರಗಳಲ್ಲಿ 230 ಕೇವಲ 7 ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ತಾ ಇದೆ. ಇನ್ನುಳಿದಂತೆ 23 ರಾಜ್ಯಗಳಲ್ಲಿ 50 ಸ್ಥಾನ ಗೆದ್ರೂ ಎನ್ಡಿಎಗೆ ಸರಳ ಬಹುಮತ ಬರುತ್ತೆ. 70 ಸ್ಥಾನ ಗೆದ್ರೆ ಎನ್ಡಿಎ 300 ಕ್ರಾಸ್ ಮಾಡುತ್ತೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎಗೆ 30 ಅಂತ ಪೋಲ್ ಹೇಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ 25. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ನಂಬರ್ ಅದು 25. ಅಲ್ಲಿ ಬೇರೆ ಯಾವುದೇ ಅಲಯನ್ಸ್ ಪಾರ್ಟಿ ಇಲ್ಲ. ಬಿಜೆಪಿ 25 ಗಳಿಸುತ್ತೆ ಅಂದರೆ ನಂಬರ್ 1 ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಆಗುತ್ತೆ ಅಂತ ಆಯಿತು. ಬಿಹಾರದಲ್ಲಿ 34. ಬಿಜೆಪಿ ಮತ್ತು ಜೆಡಿಯು ಮಧ್ಯೆ ಮೈತ್ರಿ ಇದೆ. ನಿತೀಶ್ ಕುಮಾರ್ INDIA ಜೊತೆಗಿದ್ರು. ಅವರೇ ಮೊದಲು ಹೋರಾಟ ಶುರು ಮಾಡಿದ್ದು ಮೋದಿ ವಿರುದ್ಧ. ಆನಂತರ ಬಿಜೆಪಿ ಜೊತೆಗೆ ಬಂದರು. ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರದಲ್ಲಿ 28, ನಿಯರ್ ಟು ಕ್ಲೀನ್ ಸ್ವೀಪ್. ಗುಜರಾತ್ನಲ್ಲಿ 26 ಕ್ಷೇತ್ರ 25 ಗೆಲ್ಬೋದು ಅಂತ ನಿಯರ್ ಟು ಕ್ಲೀನ್ ಸ್ವೀಪ್. ರಾಜಸ್ಥಾನ 25 ಕ್ಷೇತ್ರ ಇದೆ, ಟೋಟಲ್ 20 ಬರಬಹುದು. INDIA ಮೈತ್ರಿಕೂಟ ಹೆಚ್ಚು ಸ್ಥಾನವನ್ನ ಮಹಾರಾಷ್ಟ್ರದಲ್ಲಿ ಪಡೆದುಕೊಳ್ಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ TMC ಕಾರಣದಿಂದ 16, ಉಳಿದಂತೆ 5, 1, 4 ಸ್ಥಾನ ಅಷ್ಟೇ, 57 ಸ್ಥಾನ. ಒಟ್ಟಾರೆ 290ರಲ್ಲಿ 230 ಎನ್ಡಿಎಗೆ, ಕಾಂಗ್ರೆಸ್ಗೆ 57, ಇತರೆ 3. ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ನೇರವಾಗಿ ಎದುರಿಸಿ ಗೆಲುವಿನ ಹತ್ತಿರಕ್ಕೆ ಉತ್ತರದ ರಾಜ್ಯಗಳಲ್ಲಿ ಬರುತ್ತೆ. ಹಿಂದಿ ಬೆಲ್ಟ್ನಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ. ಕಾಂಗ್ರೆಸ್ ಅಲ್ಲಿ ಬಿಜೆಪಿಯನ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ಎಕ್ಸಿಟ್ ಪೋಲ್ ತೋರಿಸ್ತಿದೆ. ದಕ್ಷಿಣದ ರಾಜ್ಯಗಳಲ್ಲಿ ಏನಾಗುತ್ತೆ, ಒಂದು ಬ್ರೇಕ್ ತೆಗೆದುಕೊಂಡು ಹೇಳ್ತೀನಿ. ಈಗ ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.